ಹಲೋ ಭಯ್ಯ, ಎಲ್ಲರಿಗೂ ನಮಸ್ತೆ. ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಆದರೆ ಯಾರು ಡ್ಯೂಟಿಗೆ ಆಲ್ಮೋಸ್ಟ್ ಹೋಗಿಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ ಇವತ್ತು. ಯಾಕೆ ಅಂತಂದರೆ ಆಗಲೇ ಒಂದು ವೀಡಿಯೋ ಯಾವುದೋ ಫಸ್ಟ್ ವೀಡಿಯೋ ಅದು ನೋಡಿದ ತಕ್ಷಣ ಎಲ್ಲರೂ ಗಾಬರಿ ಬಿದ್ದರೆ ಅಂತ ನನಗೂ ಗೊತ್ತು. ಹೇಳ್ಬೇಕಾದ್ರೆ ನಾನು ಗಾಬರಿ ಬಿದ್ದೆ. ಇದೇನು ಈ ಮಟ್ಟಕ್ಕೆ ಈ ಥರ ಪೊಲೀಸವರೆಲ್ಲ ಗಾಡಿ ಹಿಡಿತಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಅದು ಯಾವ ವೀಡಿಯೋ ಅಂತ ನೀವು ನೋಡೇ ಇರ್ತೀರಾ. ನೋಡಿಲ್ಲ ಅಂದರೆ ಒಂದು ಸಲ ಹಾಕ್ತೀನಿ ನೋಡಿ. ಝೊಮ್ಯಾಟೊ ಮಾಡೋರಿಗೆಲ್ಲ ಇದೇನೆಂದರೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು. ಎಲ್ಲೋ ಬೋರ್ಡ್ ಇಲ್ಲ, ಏನೂ ಇಲ್ಲ. ಬಟ್ ಆದರೆ ಅದು ಇನ್ನೂ ಏನಂತ ನ್ಯೂಸ್ ಕರೆಕ್ಟಾಗಿ ಗೊತ್ತಾಗಿಲ್ಲ. ಸೊ ನಾನು ನಿನ್ನೆ ಆಲ್ಮೋಸ್ಟ್ ಒಂದು 3 ಜನ ಪೊಲೀಸರನ್ನು ಕೇಳಿದೆ. ಅವ್ರಿಗೂ ಇನ್ನೂ ಏನೂ ಗೊತ್ತಿಲ್ಲ ಅಂತಂದರು. ಒಂದು 2-3 ದಿವಸದಲ್ಲೇ ಅದು ಗೊತ್ತಾಗುತ್ತೆ, ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡುತ್ತಾರೆ ಅಂತಂದರು. ಅದು ಬಿಟ್ಟರೆ ಇನ್ನು ಯಾವ ಪೊಲೀಸರಿಗೂ ಗೊತ್ತಿಲ್ಲ. ಬಟ್ ಆದರೆ ಎಲ್ಲೋ ಬೋರ್ಡ್ ಮಾಡ್ಬೋದಾ ಸರ್ 2 ವೀಲರ್ಗೆ ಅಂತಂದರೆ ಅವರೇ ಆಶ್ಚರ್ಯವಾಗಿ ನೋಡಿದ್ರು ನನ್ನ ಮುಖ. ಬಟ್ ನೀವು ಅಂದ್ಕೊಂಡಿರೋಂಗೆ ಗಾಡಿಗಳನ್ನ ಸೀಸ್ ಮಾಡಲ್ಲ. ಸೊ ಏನಾಗಿರುತ್ತೆ ವಿಷಯ ಅಂತ ನಾನು ಹೇಳ್ತೀನಿ ನೋಡಿ. ಒಂದು ಸಿಗ್ನಲ್ ಜಂಪ್ ಮಾಡೋದು, ಇನ್ಸೆಂಟಿವ್ಗೋಸ್ಕರ ಹತ್ರದಲ್ಲಿ ಗಾಡಿ ಓಡಿಸೋದು. ಇನ್ನೊಂದೇನೆಂದರೆ ಈ ಹಿಂದಿಯವರು ಎಲೆಕ್ಟ್ರಿಕ್ ವೆಹಿಕಲ್ ಹಾಕೊ ಬಂದ್ಬಿಡೋದು, ವಿತೌಟ್ ಹೆಲ್ಮೆಟ್ ಡ್ರೈವಿಂಗ್ ಮಾಡೋದು, ತಲೆಗೆ ಒಂದು ಕ್ಯಾಪ್ ಹಾಕ್ಕೊಂಡು ಒಂದು ಮಾಸ್ಕ್ ಹಾಕ್ಕೊಂಡು ಒಯ್ತಾ ಇರಬೇಕು, ಅಷ್ಟೇ ಅವ್ರ ಕೆಲಸ ಎಲ್ಲ. ಬಟ್ ಇನ್ನೊಂದೇನಂತಂದರೆ ಗಾಡಿನಂತೂ ಪರ್ಮನೆಂಟ್ ಸೀಸ್ ಮಾಡಲ್ಲ. ಬಟ್ ಆದರೆ ಅದಕ್ಕಿರೋ ಫೈನ್ ಕಟ್ಟಿಸ್ಕೊಂಬಿಟ್ಟು ಗಾಡಿನಂತೂ ಬಿಟ್ಟು ಕಳಿಸ್ಬೋದು. ಇದು ನಾನು ಅಂದಿರೋ ಮಾತಲ್ಲ, ಇದು ಪೊಲೀಸರು ಅಂದಿರೋ ಮಾತೆ.